ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರತಿದಿನ ಮುಂಜಾನೆ ದೇವ್ರ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಸಂತೋಷ ಪಡಿಸುತ್ತಾ ಇದ್ದಾರಲ್ಲ, ಇದಕ್ಕಿಂತ ಏನು ಬೇಕು? ದೇವ್ರು ನಿಮ್ಮ ಸಂಗಡ ಇದ್ದಾರಾ? ಆತನೊಂದಿಗೆ ನಡೆಯುತ್ತಾ ಇದ್ದೇವಲ್ಲ. ಇದು ಕ್ರಿಸ್ಮಸ್ ತಿಂಗಳು. ಕ್ರಿಸ್ಮಸ್ಗಾಗಿ ಎಲ್ಲ ಸಿದ್ಧತೆ ಮಾಡುತ್ತಾ ಇದ್ದೀರಲ್ಲ. ಸಾಲ ಮಾಡಿ ಬಟ್ಟೆ ತೆಗೆದುಕೊಳ್ಳುವುದು, ಸಾಲ ಮಾಡಿ ಅಲಂಕಾರ ಮಾಡುವುದು, ಸಾಲ ಮಾಡಿ ಖರ್ಚು ಮಾಡುವುದು, ಆ ರೀತಿ ಮಾಡಬಾರದು. ನಿಮಗೆ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ಆ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ತಕ್ಕ ಹಾಗೆ ಹಬ್ಬವನ್ನು ಆಚರಿಸಬೇಕೇ ಹೊರತು ಸಾಲ ಮಾಡಿ ಏನನ್ನು ಕೂಡ ಮಾಡಬಾರದು. ಇರುವುದರಲ್ಲಿ ನೀವು ಸಂತೋಷವಾಗಿ ಹಬ್ಬವನ್ನು ಆಚರಿಸಬೇಕು. ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರಬೇಕು. ಅದರಲ್ಲಿ ಯಾರೋ ಬಡವರಿಗೆ ಸಹಾಯ ಮಾಡಿ ಅವರನ್ನು ಸಂತೋಷ ಪಡಿಸಬೇಕು. ಅದುವೇ ನಿಜವಾದ ಕ್ರಿಸ್ಮಸ್ ಸಂತೋಷ. ಅದನ್ನು ಯಾವಾಗಲೂ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ವ್ಯರ್ಥ ಖರ್ಚುಗಳನ್ನು ಮಾಡಿ ನೀವು ಸಾಲಗಾರರಾಗಬಾರದು. ಅದರಲ್ಲಿ ಗಮನವಾಗಿರಬೇಕು. ಸರಿ, ಏನದು ಹಿಂದೆ ಒಂದು ಅರಮನೆಯ ಹಾಗಿರುವಂತ ಕಟ್ಟಡ ಕಾಣುತ್ತಾ ಇದೆ ಎಂದು ಕೇಳುತ್ತೀರಾ? ಇದು ಬಂದು ಇಂಡೋನೇಷ್ಯಾ ದೇಶದಲ್ಲಿ ಮೇಡನ್ ಎಂಬಂತ ಒಂದು ಪಟ್ಟಣದಲ್ಲಿ ಡಚ್ಚರು ಕಟ್ಟಿದಂತ ಗವರ್ನರ್ ಕಟ್ಟಡ. ಈಗಲೂ ಅದು ಇದೆ ನೋಡಿರಿ. ಈ ದೇಶವನ್ನು ಡಚ್ಚರು 350 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಈ ಇಂಡೋನೇಷ್ಯಾ ದೇಶ ಮುಖ್ಯವಾಗಿ 5 ದೊಡ್ಡ ದ್ವೀಪಗಳು ಹಾಗೆ 17,000 ದ್ವೀಪ ಸಮೂಹವುಳ್ಳಂತ ಒಂದು ದೊಡ್ಡ ದೇಶ ಇದು. 5 ದೊಡ್ಡ ದ್ವೀಪಗಳು. ಅದರಲ್ಲಿ ಸುಮಾತ್ರಾ ಎಂಬಂತ ಒಂದು ಬಹಳ ದೊಡ್ಡ ದ್ವೀಪ ಇದೆ. ಅದರಲ್ಲಿ ಮೇಡನ್ ಎಂಬಂತ ಒಂದು ದೊಡ್ಡ ಸಿಟಿ ಇದೆ. ಅಲ್ಲಿಂದಲೇ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. 350 ವರ್ಷಗಳು ಡಚ್ಚರು ಈ ದೇಶದಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಆಗ ಗವರ್ನರ್ಗಾಗಿ ಕಟ್ಟಿರುವಂತ ಒಂದು ಕಟ್ಟಡ ಇದು. ಈಗಲೂ ಗವರ್ನರ್ ಅದನ್ನು ಉಪಯೋಗಿಸುತ್ತಾರೆ ಈ ದೇಶದಲ್ಲಿ ಆಳ್ವಿಕೆಯಲ್ಲಿ ಇರುವಂತವರು. ಸರಿ, ಈ ದಿನದಲ್ಲಿ ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಯೋಚಿಸುತ್ತೀರಾ? ಯೋಬನು 37ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ನಾವು ಗ್ರಹಿಸಲಾಗದ ಮಹತ್ಕಾರ್ಯಗಳನ್ನು ನಡೆಸುವನು. ಕರ್ತನು ಎಂಥವನು? ಮಹತ್ಕಾರ್ಯಗಳನ್ನು ಮಾಡುವವನು. ಯಾವ ರೀತಿಯಾದ ಮಹತ್ಕಾರ್ಯ? ಗ್ರಹಿಸಲಾಗದೇ ಇರುವಂತ ಮಹತ್ಕಾರ್ಯ. ದೇವರಿಗೆ ಅಸಾಧ್ಯವಾಗಿರುವಂತ ಯಾವುದಾದರೂ ಕಾರ್ಯ ಇದೆಯಾ? ಆತನಿಗೆಲ್ಲವೂ ಸಾಧ್ಯ. ಆತನು ದೊಡ್ಡ ದೇವರು, ದೊಡ್ಡ ಕಾರ್ಯಗಳನ್ನು ಮಾಡುವನು. ಗ್ರಹಿಸಲಾಗದೇ ಇರುವಂತ ಮಹತ್ಕಾರ್ಯ ಅನ್ನುವಾಗ ನಂಬುವುದಕ್ಕೆ ಆಗುತ್ತಿಲ್ಲ ಹೀಗ ಎಂಬುದಾಗಿ ಹೇಳುವಂತ ಮಹತ್ಕಾರ್ಯಗಳನ್ನು ಮಾಡುವನು. ನಾವು ಎಷ್ಟೇ ಯೋಚನೆ ಮಾಡಿ ನೋಡಿದರೂ ಕೂಡ ನಮಗೆ ಅರ್ಥವಾಗುವುದಿಲ್ಲ ಇದು ಹೇಗೆ ಆಯಿತು ಎಂಬುದಾಗಿ. ಅಂತಹ ಮಹತ್ಕಾರ್ಯಗಳನ್ನು ಮಾಡುವ ದೇವರು. ಒಮ್ಮೆ ನೋಡಿರಿ, ಒಬ್ಬ ಸಹೋದರ ಕ್ಯಾನ್ಸರ್ನಿಂದ ಬಾಧಿಸಲ್ಪಟ್ಟರು. 4th ಸ್ಟೇಜ್ ಅನ್ನುವಾಗ ಅವರ ಶರೀರ ಪೂರ್ತಿ ಆ ಒಂದು ಕ್ಯಾನ್ಸರ್ನಿಂದ ಬಾಧಿಸಲ್ಪಟ್ಟಿದೆ. ಅವರು ಡಾಕ್ಟರ್ಸ್ಗಳು ಏನು ಹೇಳಿದರು? ಲಂಗ್ಸ್ ಬಾಧಿಸಲ್ಪಟ್ಟಿದೆ, ಲಿವರ್ ಬಾಧಿಸಲ್ಪಟ್ಟಿದೆ, ಒಳಗಿರುವಂತ ಎಲ್ಲ ಅಂಗಗಳು ಕೂಡ ಬಾಧಿಸಲ್ಪಟ್ಟಿದೆ, ಎಲ್ಲ ಕಡೆ ಹರಡಿದೆ, ಬ್ರೈನ್ ವರೆಗೂ ಕೂಡ ಹೋಗಿದೆ. ಇಡೀ ಶರೀರವೇ ಕ್ಯಾನ್ಸರ್ನಿಂದ ಬಾಧಿಸಲ್ಪಟ್ಟು ಒಳ ಅಂಗಗಳೆಲ್ಲ ಹಾಗೆ ಕ್ಯಾನ್ಸರ್ನಿಂದ ಸಾಯುತ್ತಾ ಇವೆ. ಇನ್ನು ಸ್ವಲ್ಪ ದಿನಗಳು ಮಾತ್ರ ಜೀವದಿಂದ ಇರಬಹುದೆಂದು ಹೇಳಿದರು. ಒಂದು ಚಿಕ್ಕ ಗೆಡ್ಡೆ ಅಂದರೆ ಅದನ್ನು ಆಪರೇಷನ್ ಮಾಡಿ ತೆಗೆಯಬಹುದು. ಆದರೆ ಇದು ಎಲ್ಲ ಕಡೆಯೂ ಹರಡಿ 4th ಸ್ಟೇಜ್ ಕೂಡ ದಾಟಿದೆ. ಇನ್ನು ಏನು ಮಾಡುವುದಕ್ಕಾಗುವುದಿಲ್ಲ ಎಂಬಂತ ಅವಸ್ಥೆಯಲ್ಲಿ ಅವರು ಪ್ರಾರ್ಥಿಸುವುದಕ್ಕೆ ಬಂದು ಅವರು ನಂಬಿದರು. ಇಂತಹ ಪರಿಸ್ಥಿತಿಯಲ್ಲಿ ಕೂಡ ಯೇಸುವಿನಿಂದ ಅದ್ಭುತ ಮಾಡಲು ಸಾಧ್ಯ ಎಂದು ದೇವರು ಅವರ ನಂಬಿಕೆಯನ್ನು ಘನಪಡಿಸಿ ಅದ್ಭುತ ಮಾಡಿದರು. ಪೂರ್ಣವಾದ ಹೀಲಿಂಗ್. ದೇವರು ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿದರು. ಆರೋಗ್ಯವಾಗಿ ಬಿಟ್ಟರು. ಪುನಃ ಹೋಗಿ ಇವರು ಡಾಕ್ಟರ್ ಬಳಿ ಚೆಕ್ ಮಾಡುವಾಗ ಅವರಿಗೆ ನಂಬಲಾಗುತ್ತಾ ಇಲ್ಲ, ಗ್ರಹಿಸಲು ಆಗುತ್ತಾ ಇಲ್ಲ. ಇದು ಹೇಗೆ ಸಾಧ್ಯ? ಕ್ಯಾನ್ಸರ್ನ ಗುರುತೇ ಇಲ್ಲ. ಎಲ್ಲ ಅಂಗಗಳು ಕೂಡ ಪರ್ಫೆಕ್ಟ್ ಆಗಿದೆ. ನಿಮ್ಮ ಲಂಗ್ಸ್, ಲಿವರ್ ಎಲ್ಲವೂ ಕೂಡ, ನಿಮ್ಮ ಮೆದುಳಿನ ಭಾಗ ಕೂಡ ಎಲ್ಲವೂ ಕ್ಲಿಯರ್ ಆಗಿದೆ, ಹೊಸದಾಗಿದೆ. ಇದೆಲ್ಲ ಹೇಗೆ? ಅವರಿಗೆ ಗ್ರಹಿಸುವುದಕ್ಕೆ ಆಗಲಿಲ್ಲ. ಅದುವೇ ದೇವರು ಮಾಡುವಂತ ಗ್ರಹಿಸಲಾಗದ ಕಾರ್ಯ. ನಂಬಲು ಆಗದೇ ಇರುವಂತ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡುವರು. ಇಂದು ನಂಬಲಾಗದೇ ಇರುವಂತ ಒಂದು ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಬಂದಿದೆ. ಇನ್ನು ಏನು ಮಾಡುವುದಕ್ಕಾಗುವುದಿಲ್ಲ ಅಂದುಕೊಳ್ಳುತ್ತೀರಾ? ಗ್ರಹಿಸಲಾಗದೇ ಇರುವಂತ ಮಹತ್ಕಾರ್ಯಗಳನ್ನು ಮಾಡುವವನು ಕರ್ತನು. ದೇವರೇ, ನಿಮ್ಮಿಂದ ಮಾಡಲು ಆಗದೇ ಇರುವಂತ ಕಾರ್ಯ ಯಾವುದೂ ಇಲ್ಲ, ನನಗೆ ಮಾಡಿರಿ. ನನ್ನ ಕುಟುಂಬದಲ್ಲಿ ಈ ರೀತಿ ಮಾಡುತ್ತೀರಾ ಎಂಬುದಾಗಿ ನಂಬುತ್ತೇನೆಂದು ಹೇಳಿರಿ. ಕರ್ತನು ಹಾಗೆ ಮಾಡುವನು. ಹಾಗಿದ್ದರೆ ನಂಬಿಕೆಯಿಂದ ಹೇಳಿರಿ, ದೇವರೇ, ನೀವು ಗ್ರಹಿಸಲಾಗದ ಮಹತ್ಕಾರ್ಯಗಳನ್ನು ಮಾಡುವಂತ ದೇವರು, ನನಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಈ ಕಾರ್ಯದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ.
ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. ಆಮೇನ್, ಆಮೇನ್.